ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ದಾವಣಗೆರೆ ಮತ್ತು ಬಾಗಲಕೋಟೆಯ ಉಪಚುನಾವಣೆ ಇವತ್ತು ನಡೀತಾ ಇದೆ. ದಾವಣಗೆರೆ ಮತ್ತು ಬಾಗಲಕೋಟೆಯ ಉಪಚುನಾವಣೆಯ ಈ ಸಮರದಲ್ಲಿ, ಉಪಚುನಾವಣೆಯ ಈ ಬಿಸಿಯಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮತ್ತು ಅಧಿಕಾರದ ಅವಧಿ ಬದಲಾಗುವಂತಹ ವಿಚಾರ ಏನಿತ್ತಲ್ಲ ಅದೆಲ್ಲವೂ ಕೂಡ ಸೈಲೆಂಟ್ ಆಗಿತ್ತು. ಆದರೆ ಆಗಾಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮತ್ತು ಸಿದ್ದರಾಮಯ್ಯ ಅವರ ಬೆಂಬಲಿಗರು ಎಲೆಕ್ಷನ್ನ ಆ ಕಣದಲ್ಲಿ ಓಪನ್ ಸ್ಟೇಜ್ನಲ್ಲಿಯೇ ಕೂಡ ಕೆಲವು ಮಾತುಗಳನ್ನು ಆಡಿದರು. ಅದು ರಾಜ್ಯ ರಾಜಕಾರಣದ ಮುಂದಿನ ಭವಿಷ್ಯ ಏನಾಗಲಿದೆ ಅನ್ನೋದನ್ನು ನಿರ್ಧಾರ ಮಾಡಲಾಗುತ್ತೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಮಾಸ್ಟರ್ ಪ್ಲಾನನ್ನು ಹಾಕಿಕೊಂಡು ಹೈಕಮಾಂಡ್ಗೆ ಈಗ ಆಲ್ರೆಡಿ ಪತ್ರವನ್ನು ಬರೆದಿದ್ದಾರೆ. ಅದರ ಜೊತೆಗೆ ಒಂದಷ್ಟು ವಿಡಿಯೋ ತುಣುಕುಗಳನ್ನು ಕೂಡ ಕೊಟ್ಟಾಗಿದೆ. ಹಾಗಾದರೆ ಗೆಳೆಯರೆ, ಹೈಕಮಾಂಡ್ ಈ ಬಾರಿಯಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡುತ್ತಾ? ಒಂದು ವೇಳೆ ಈ ಬಾರಿ ಏನಾದರೂ ಕೊಡಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದೇ ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಈಗ ಇದ್ದಾರೆ. ಹಾಗಾದರೆ ಗೆಳೆಯರೆ, ರಾಜ್ಯ ರಾಜಕಾರಣದ ಅಧಿಕಾರದ ಅವಧಿಯ ಆ ಒಂದು ಬದಲಾವಣೆ ಮತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆಯ ವಿಚಾರ ಏನಾಗ್ತಾ ಇದೆ, ಒಳಗಡೆ ಯಾವೆಲ್ಲ ಚರ್ಚೆ ಆಗ್ತಾ ಇದೆ, ಅದರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಅವರು ಕೊಟ್ಟಿರುವಂತಹ ಆ ಒಂದು ಬಿಗ್ಗೆಸ್ಟ್ ಆಫರ್ ಯಾವುದು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಇಷ್ಟು ದಿನ ರಾಜ್ಯ ರಾಜಕಾರಣದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆಯ ಉಪಚುನಾವಣೆಯದ್ದೇ ಬಹಳ ರೀತಿಯಾಗಿ ಸೌಂಡ್ ಆಯಿತು. ಎಲ್ಲಿ ಯಾರು ಏನು ಮಾತನಾಡ್ತಾರೆ ಅದೆಲ್ಲವೂ ಕೂಡ ಆಯಿತು. ಅದಾದ ಮೇಲೆ ಈಗ ಚುನಾವಣೆ ಬಂದಿದೆ. ಚುನಾವಣೆಯ ನಂತರ ಕರ್ನಾಟಕ ರಾಜ್ಯ ರಾಜಕಾರಣದ ದಿಕ್ಕು ಕೂಡ ಬದಲಾಗಲಿದೆ. ಗೆಳೆಯರೆ, ಈ ಒಂದು ಉಪಚುನಾವಣೆಯ ನಂತರ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಅನ್ನುವಂತಹ ಸುಳಿವು ಬಹಳ ದಿನಗಳ ಹಿಂದೆಯೇ ಸಿಕ್ಕಿದೆ. ಆದರೆ ಅದು ಈಗ ಅಂದರೆ ಚುನಾವಣೆ ಮುಗಿದ ಮರುದಿನವೇ ಆಗಬೇಕಂತೇನಿಲ್ಲ. ಯಾಕೆಂದರೆ ಇನ್ನೂ ಕೂಡ ಪಂಚರಾಜ್ಯಗಳ ಚುನಾವಣೆ ಇದೆ. ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ ಮತ್ತು ಪುದುಚೇರಿ ಮತ್ತು ಅಸ್ಸಾಂನ ಚುನಾವಣೆಗಳಿದೆ. ಅವೆಲ್ಲವೂ ಕೂಡ ಸೆಟ್ಲ್ ಡೌನ್ ಆದ ನಂತರ ಒಂದು ದೊಡ್ಡ ಡಿಸಿಷನ್ಗೆ ಬರಲಾಗತ್ತೆ. ಏನು ಆ ಡಿಸಿಷನ್ ಅಂದರೆ, ಈಗಾಗಲೇ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಮಾತನ್ನು ಕೊಟ್ಟಿದೆ. ಈ ಒಂದು ಚುನಾವಣೆಯ ನಂತರ ನಾವು ಕರ್ನಾಟಕದ ವಿಚಾರವಾಗಿ ಬಹಳ ಗಂಭೀರವಾಗಿ ಪರಿಗಣಿಸ್ತೀವಿ, ನೀವು ಅಂದುಕೊಂಡಿದ್ದು ಆಗತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಆವಾಗ ಹೇಳಿ ಕಳುಹಿಸಿದ್ರು. ಈಗ ಆ ಸಮಯ ಹತ್ತಿರ ಬರ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರು ಕೂಡ ಅವರಿಗೂ ಕೂಡ ಈ ಬಗ್ಗೆ ಒಂದು ಸುಳಿವನ್ನು ಕೊಟ್ಟಿದ್ದರು. ಆ ಸುಳಿವುಗಳನ್ನೇ ಅವರು ಬೈ ಎಲೆಕ್ಷನ್ನಲ್ಲಿ ಜನರ ಮುಂದೆ ಇಟ್ಟರು. ಏನು ಆ ಸುಳಿವುಗಳು ಅದೆಲ್ಲವನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಸಿದ್ದರಾಮಯ್ಯ ಬೆಂಬಲಿಗ ನಾಯಕರು ಚುನಾವಣೆಯಲ್ಲಿ ಓಪನ್ ಆಗಿಯೇ ಸಿದ್ದರಾಮಯ್ಯ ಅವರು 5 ವರ್ಷ ಸಿ ಎಂ ಆಗಿರ್ತಾರೆ, 5 ವರ್ಷ ಸಿ ಎಂ ಆಗಿರ್ತಾರೆ ಅಂತ ಹೇಳಿಸುವ ಮೂಲಕ ಈ ಇಶ್ಯೂ ಇನ್ನೂ ಕೂಡ ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿರಬೇಕು. ಈ ಇಶ್ಯೂ ಏನಿದೆಯಲ್ಲ, ಯಾವಾಗಲೂ ಕೂಡ ಇದು ಬೂದಿ ಮುಚ್ಚಿದ ಕೆಂಡದಂತೆ ಆಗಬಾರದು, ಇದು ಸದಾ ಪ್ರಜ್ವಲಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಇಬ್ಬರ ಮನದ ಇಂಗಿತವೂ ಕೂಡ. ಹಾಗಾಗಿಯೇ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಯಲ್ಲಿ ಒಂದು ಬಿಗ್ ಸ್ಟೇಟ್ಮೆಂಟನ್ನು ಕೊಟ್ಟರು. ಏನು ಆ ಸ್ಟೇಟ್ಮೆಂಟ್ ಅಂದರೆ, ಇನ್ನೂ 2 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, 2028ಕ್ಕೂ ಅವರೇ ಮುಖ್ಯಮಂತ್ರಿ ಆಗ್ತಾರೆ, 2033ಕ್ಕೂ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟರು. ಆ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರು ಇರುವವರೆಗೂ ಯಾವ ಚಾನ್ಸ್ ಸಿಗೋದಿಲ್ಲ ಅನ್ನೋದನ್ನು ಒಂದು ರೀತಿಯಾಗಿ ಸ್ಪಷ್ಟಪಡಿಸಿದಂತೆ ಜಮೀರ್ ಅಹಮದ್ ಖಾನ್ ಅವರ ಸ್ಟೇಟ್ಮೆಂಟ್ ಇತ್ತು. ಈಗ ಆ ವಿಡಿಯೋಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಕಳುಹಿಸಿದ್ದಾರೆ. ಯಾಕೆ ಹೈಕಮಾಂಡ್ಗೆ ಕಳುಹಿಸಿದ್ದಾರೆ ಅಂದರೆ, ಒಂದು ರೀತಿಯಾಗಿ ಕಂಪ್ಲೇಂಟ್ ಕೊಡುವ ಹಂತದಲ್ಲಿ ಆ ವಿಡಿಯೋಗಳನ್ನು ಕಳುಹಿಸಿದ್ದಾರೆ. ಏನು ಅಂದರೆ, ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಜೋರಾಗಿತ್ತು. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆಯ ವಿಚಾರ ಚರ್ಚೆಗೆ ಬರಬಾರ್ದಾಗಿತ್ತು. ಆದರೆ ಸಿದ್ದರಾಮಯ್ಯ ಅವರ ಕ್ಯಾಂಪ್ನ ನಾಯಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ ಆಸ್ ಎ KPCC ಅಧ್ಯಕ್ಷರಾಗಿ
ಪಕ್ಷದ ನಿಯಮಕ್ಕೆ ಸಿದ್ದರಾಮಯ್ಯ ಬಣದ ನಾಯಕರು ಪದೇ ಪದೇ ಚ್ಯುತಿ ತರ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸಿದ್ದರಾಮಯ್ಯ ಅವರು 2 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ದಾವಣಗೆರೆಯಲ್ಲಿ ನಿಂತುಕೊಂಡು ಹೇಳ್ತಾರೆ. ಸೊ ಇದೆಲ್ಲವೂ ಕೂಡ ಕೇಳಿಸಿಕೊಂಡಂತಹ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾಗಿರುವಂತಹ ಪ್ರತಿಕ್ರಿಯೆ ಕೊಡೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಯಾಕೆ ಯಾವುದೇ ರೀತಿಯಾಗಿರುವಂತಹ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂದರೆ ಇಲ್ಲಿಯೂ ಕೂಡ ಅವರು ಹೈಕಮಾಂಡ್ ಗಮನವನ್ನು ಸೆಳೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಏನು ಅಂದರೆ ಚುನಾವಣಾ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯ ಮಾತು ಬಹಳ ದೊಡ್ಡ ಎಫೆಕ್ಟ್ ಆಗುತ್ತೆ ರಾಜಕೀಯದಲ್ಲಿ. ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಯಾವ ರೆಸ್ಪಾನ್ಸು ಕೂಡ ಕೊಡೋದಿಲ್ಲ. ಅವರು ಸುಮ್ಮನೆ ನಕ್ಕು ಸುಮ್ಮನಾಗ್ತಾರೆ. ಸಿದ್ದರಾಮಯ್ಯನವರು, ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಜಮೀರ್ ಅಹಮದ್ ಖಾನ್ ಅವರು ಆಡಿರುವಂತಹ ಮಾತುಗಳಿಗೆ ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಉತ್ತರವನ್ನು ಕೊಡ್ತಾರೆ. ಅದು ಕೂಡ ಯಾವಾಗ ಉತ್ತರವನ್ನು ಕೊಡ್ತಾರೆ? ಬೈ ಎಲೆಕ್ಷನ್ನ ಬಹಿರಂಗ ಪ್ರಚಾರ ಮುಗಿದ ಕ್ಷಣ, ಬೈ ಎಲೆಕ್ಷನ್ನ ಬಹಿರಂಗ ಪ್ರಚಾರ ಮುಗೀತು ಅಂದರೆ ಅಲ್ಲಿಗೆ ಚುನಾವಣಾ ರಾಜಕೀಯ ಒಂದು ಹಂತಕ್ಕೆ ಅಂತ್ಯ ಆಯಿತು. ಮುಂದಿನದೆಲ್ಲದವೂ ಕೂಡ ಜನತಾ ಜನಾರ್ದನನ ತೀರ್ಪು ಅನ್ನುವಂತಹದ್ದು ಕನ್ಫರ್ಮ್ ಆಗುತ್ತೆ. ಅದು ಯಾವಾಗ ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನು ಜಮೀರ್ ಅಹಮದ್ ಖಾನ್ ಅವರು ಹೇಳಿರೋದು ಮತ್ತು ಪರಮೇಶ್ವರ್ ಅವರು ಹೇಳಿರುವಂತಹ ಮಾತಿಗೆ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಆ ಸ್ಟೇಟ್ಮೆಂಟ್ ಅಂದರೆ, ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ನನ್ನ ಮತ್ತು ಸಿದ್ದರಾಮಯ್ಯ ಅವರಿಗೆ ಮಾತ್ರ ಗೊತ್ತು. ನಾನು ಮತ್ತು ಸಿದ್ದರಾಮಯ್ಯ ಅವರು ಹೇಳುವ ಮಾತಿಗೆ ಮಾತ್ರ ಬೆಲೆ ಇದೆ. ಬೇರೆಯವರು ಹೇಳುವಂತಹ ಮಾತಿಗೆ ಇಲ್ಲಿ ಯಾವ ಬೆಲೆಯೂ ಕೂಡ ಇಲ್ಲ. ಅದು ಕೇವಲ ನಾಮಕಾವಸ್ಥೆ ಮಾತುಗಳು ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಅವರಿಗೆ ನೇರವಾಗಿರುವಂತಹ ಟಾಂಗ್ ಕೊಟ್ಟಿದ್ದಾರೆ. ಏನು ಆ ಟಾಂಗ್ ಅಂದರೆ, ಹೈಕಮಾಂಡ್ಗೆ ನೀವು ಏನು ಮಾತನ್ನು ಕೊಟ್ಟಿದ್ರಲ್ಲ ಅದನ್ನು ಈಗ ನೆರವೇರಿಸಿರುವಂತಹ ಟೈಮ್ ಬಂದಾಗಿದೆ ಅನ್ನುವಂತಹ ಸೂಚನೆಯನ್ನು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಒಂದು ಕಡೆ ಆಯಿತು. ಆದರೆ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಯಾವ ರೀತಿಯಾಗಿ ಮನಸ್ಸನ್ನು ಒಲಿಸುತ್ತೆ ಅನ್ನೋದು ಕೂಡ ಇಲ್ಲಿ ನಮಗೆ ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುತ್ತೆ. ಏನೋ ಒಂದು ಡಾಕ್ಟರ್ ಯತೀಂದ್ರ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ಕೊಡಬೇಕು. ಹೌದು, ಡಾಕ್ಟರ್ ಯತೀಂದ್ರ ಅವರಿಗೆ ಕೊಡಬೇಕು. ಆದರೆ ಅವರ ಅನುಭವವನ್ನು ಇಲ್ಲಿ ಕೌಂಟ್ ಮಾಡಿ ಅವರಿಗೆ ದೊಡ್ಡ ಸ್ಥಾನಮಾನವಂತೂ ಕೊಡೋದಕ್ಕೂ ಸಾಧ್ಯವೇ ಇಲ್ಲ. ಆನಂತರ ಡಾಕ್ಟರ್ ಯತೀಂದ್ರ ಅವರಿಗೆ ಯಾವ ರೀತಿಯಾಗಿರುವಂತಹ ಸ್ಥಾನಮಾನ ಕೊಡಬೇಕು? ಸೊ ಅದು ಕೂಡ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಬೇಕು ಅಂದರೆ ಅವರ ಡಿಮ್ಯಾಂಡ್ ಕಡಿಮೆ ಆಗಿರೋದಿಲ್ಲ. ಹಾಗಾಗಿಯೇ ಈಗ ಹೈಕಮಾಂಡ್ ಒಂದು ದೊಡ್ಡ ಪ್ಲ್ಯಾನ್ ಮಾಡಿಕೊಂಡಿದೆ. ಏನು ಆ ಪ್ಲ್ಯಾನ್ ಅಂದರೆ, ಇನ್ನೇನು ನವೆಂಬರ್ ಅಥವಾ ಡಿಸೆಂಬರ್ ಹೊತ್ತಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅವಧಿ ರಾಜ್ಯಸಭೆಯಲ್ಲಿ ಮುಗಿಯುತ್ತೆ. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅವಧಿ ಮುಗಿತಾ ಇದ್ದ ಹಾಗೆ ಅಲ್ಲಿ ಸಿದ್ದರಾಮಯ್ಯ ಅವರನ್ನು ನಾಮನಿರ್ದೇಶನ ಮಾಡುವಂತಹ ಪ್ಲಾನ್, ಅಂದರೆ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನು ಕರೆದುಕೊಂಡು ಬಂದು ಇಲ್ಲಿ ಮುಖ್ಯಮಂತ್ರಿಯನ್ನಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಮಾಡಿ ರಾಷ್ಟ್ರ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರನ್ನು ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಅನ್ನುವಂತಹ ಬಹಳ ದೊಡ್ಡ ಪಟ್ಟವನ್ನು ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದ ಹಾಗೆ ಕಾಣುತ್ತೆ. ಯಾಕೆ ಅಂತ ಹೇಳಿಬಿಡ್ತೀನಿ ಗೆಳೆಯರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ತೆರವಾಗುವಂತಹ ಸ್ಥಾನ ಕರ್ನಾಟಕದಿಂದಲೇ ಒಬ್ಬರಿಗೆ ಹೋಗಬೇಕು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮತ್ತೆ ಮುಂದುವರಿಸಬೇಕು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತೆ ಮುಂದುವರಿಯುವ ಯಾವ ಆಸಕ್ತಿಯೂ ಕೂಡ ಇಲ್ಲ. ಹಾಗಾಗಿಯೇ ಈಗ ಸಿದ್ದರಾಮಯ್ಯ ಅವರನ್ನು ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ತೆರವಾಗುವಂತಹ ರಾಜ್ಯಸಭೆ ಸ್ಥಾನಕ್ಕೆ ಅವರನ್ನು ಕಳುಹಿಸಿ ಅಲ್ಲಿ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರನ್ನಾಗಿ ಮಾಡಿ ಮುಂದೆ ರಾಷ್ಟ್ರ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರನ್ನು ಕರೆದುಕೊಂಡು ಬರುವಂತಹ ದೊಡ್ಡ ಆಫರ್ ಕೂಡ ಕೊಡಲಾಗಿದೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಎಲೆಕ್ಷನ್ ಮುಗಿದ ಬಳಿಕ ಸಮಯಾವಕಾಶವನ್ನು ತೆಗೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಗೆಳೆಯರೆ, ಎಲೆಕ್ಷನ್ ಈಗ ಮುಗೀತು. ರಿಸಲ್ಟ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು. ಆದರೆ ಈ ಎಲೆಕ್ಷನ್ ಮುಗಿದ ನಂತರ ಮುಂದಿನ ತಿಂಗಳ ಒಳಗಾಗಿ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಬದಲಾವಣೆಗಳು ಆಗೋದಂತೂ ಖಚಿತ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.